ಹೇ ಗೈಸ್, ಎಲ್ಲರೂ ಹೇಗಿದ್ದೀರಾ? ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು CS ಚಾನಲ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ಏನಪ್ಪ ಲಾಗ್ ಮಾಡ್ತಾ ಇರೋದು ಅಂತ ಅಂದರೆ, ನಮ್ಮ ಮನೆಯಲ್ಲಿ ಸಿಂಪಲ್ಲಾಗಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡ್ತಾ ಇದ್ದೀವಿ. ಹಾಗಾಗಿ ಪ್ರಿಪ್ರೇಷನ್ ಮಾಡ್ಕೋತಾ ಇದ್ದೆ. ಅದನ್ನು ಹೇಗೆಲ್ಲ ಮಾಡ್ಕೊಂಡ್ವಿ ಅಂತ ತೋರಿಸ್ತಾ ಇದ್ದೀನಿ. ನಮ್ಮ ಅತ್ತೆ ಅಕ್ಕನ ಊರಿಗೆ ಬಂದಿದ್ವಿ, ಅಂದರೆ ತೆಂಗಿನಕಾಯಿ ತೊಗೊಂಡು ಹೋಗೋದಕ್ಕೆ ಪೂಜೆಗೆ. ಸೊ ಹಾಗಾಗಿ ತೆಂಗಿನಕಾಯಿಗಳನ್ನ ಸುಳ್ಕೊಂಡು ಹೋಗೋಣ ಅಂತ ಬಂದ್ವಿ. ಬಟ್ ಸುಳಿಯೋಕ್ಕೆ ತುಂಬಾ ಕಷ್ಟ ಆಗ್ತಿತ್ತು ಗೈಸ್. ನಾನಂತೂ ಟ್ರೈ ಮಾಡಿದೆ, ಬಟ್ ಸುಸ್ತಾಗೋಯ್ತು. ಹೇಗೋ ತಗೊಂಡು ಮನೆಗೆ ಬಂದ್ವಿ. ನಾಳೆ ಊಟಕ್ಕೆ ಅಂತ ಒಬ್ಬಟ್ಟು ರೆಡಿ ಮಾಡ್ತಾಯಿದ್ರು, ಬೇಳೆ ಒಬ್ಬಟ್ಟು ಮಾಡ್ತಾಯಿದ್ರು. ಬೇಳೆ ಒಬ್ಬಟ್ಟು ರೆಸಿಪಿ ತೊಗೊಂಡಿದ್ದೀನಿ, ನಾನು ನೆಕ್ಸ್ಟ್ ಅಪ್ಲೋಡ್ ಮಾಡ್ತೀನಿ. ಸೊ ಹಾಗೆ ಎಲ್ಲ ಸಾಮಗ್ರಿಗಳನ್ನೂ ಇಟ್ಕೊಂಡು ತಯಾರು ಮಾಡ್ಕೊತಾಯಿದ್ರು. ಆಗಲೇ ತುಂಬ ಲೇಟಾಗಿತ್ತು, ಮಲ್ಕೊಬಿಟ್ವಿ. ಬೆಳಗ್ಗೆ ಎದ್ದಾಗ 5 ಗಂಟೆ ಪಟ್ಟ ಅಂತ ಇದ್ದು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನ್ ಮಾಡಿಕೊಂಡು ರೆಡಿಯಾಗಿದ್ವಿ. ನಾವು ಶ್ರಾವಣ ಶನಿವಾರ ಅಂದರೆ ಆಗಸ್ಟ್ 10ನೇ ತಾರೀಕು ನಾವು ಪೂಜೆನ ಸ್ಟಾರ್ಟ್ ಮಾಡಿದ್ದು. ಬೆಳಗಾಗಿತ್ತು, ಪೂರ್ತಿ ಎಲ್ಲ ಕೆಲಸನ ಮುಗಿಸ್ಕೊಂಡು ಸಚಿನ್ ಅವ್ರ ಕೆಲಸನ ಮಾಡ್ಕೋತಾ ಇದ್ರು. ಅಂದರೆ ಅವ್ರಿಗೆ ದಾಸನ ಬಿಡಿಸಿರೋದ್ರಿಂದ ಶ್ರಾವಣ ಶನಿವಾರದಲ್ಲಿ ಇದನ್ನು ಮಾಡಬೇಕಂತೆ. ಹಾಗಾಗಿ ಹತ್ತು ಗಂಟೆಗೆಲ್ಲ ಪೂಜೆ ಸ್ಟಾರ್ಟ್ ಆಗಿಬಿಡ್ತು. ಬಟ್ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ, ವಿಡಿಯೋ ಮಾಡ್ಕೊಂಡಿರಲಿಲ್ಲ. ಮಧ್ಯದಲ್ಲಿ ವಿಡಿಯೋ ಮಾಡ್ಕೊಂಡ್ಳು ನನ್ನ ನಾದಿನಿ. ಸೊ ಪೂಜೆ ಸ್ಟಾರ್ಟ್ ಆಯಿತು, ಚೆನ್ನಾಗಾಯಿತು ಪೂಜೆ. ನಮಗೆ ಮದುವೆ ಆಗಿ 8 ಮಂತ್ಸ್ ಕಂಪ್ಲೀಟ್ ಆಗಿತ್ತು. ಹಾಗಾಗಿ ನಮ್ಮನ್ನೇ ಪೂಜೆ ಕೂರಿಸಿ ಸತ್ಯನಾರಾಯಣ ಸ್ವಾಮಿ ಪೂಜೆನ ಮಾಡಿದ್ರು. ಇನ್ನದೊಂದು ಸೇವೆಯನ್ನು ಮಾಡುವಂತ ಅನುಗ್ರಹ ನಮ್ಮ ಮನೆಯಲ್ಲಿ ಕೊಡುವಂತ ಹೇಳಿ ಸ್ವಾಮಿಯ ಸತ್ಯನಾರಾಯಣ ಪೂಜೆಯಲ್ಲಿ ಭಾಗವಹಿಸಬೇಕು. ಅದರಿಂದಾಗಿ ಏಕಾಗ್ರತೆಯಿಂದ ಪ್ರಾರ್ಥನೆ ಮಾಡಿ ನಮ್ಮ ಇಷ್ಟಾರ್ಥಗಳನ್ನು ಅನುಗ್ರಹ ಮಾಡುವಂತ ಹೇಳಿ ಪ್ರಾರ್ಥನೆ ಮಾಡಿಕೊಳ್ಳಿ. ಪೂಜೆನ ಸಿಂಪಲ್ ಅಂದರೆ ಸಿಂಪಲ್ಲಾಗಿ ಮಾಡಿದ್ವಿ. ಮನೆಯವರೇ, ನಾವೇ, ನಮ್ಮ ಅತ್ತೆ ಮಾವ, ಹಾಗೆ ನಮ್ಮಮ್ಮ, ನಮ್ಮ ಅಕ್ಕ ಎಲ್ಲರೂ ಬಂದಿದ್ದರು. ಹಾಗೆ ನಮ್ಮ ಅತ್ತೆ ಫ್ರೆಂಡ್ಸ್ ಬಂದಿದ್ದರು. ಹಾಗೆ ಮನೆ ಮುಂದೆ ನೇಬರ್ಸ್ ಅವರೆಲ್ಲ ಬಂದಿದ್ದರು ಪೂಜೆಗೆ. ಫಸ್ಟ್ ಟೈಮ್ ನಾನು ಪೂಜೆ ಕೂತಿದ್ದು, ಅಂದರೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮಾಡೋದಕ್ಕೆ ನಾನು ಕೂತಿದ್ದು. ಅದು ಮದುವೆ ಆದಮೇಲೆ, ನಾನು ಯಾವತ್ತೂ ಕೂತಿರಲಿಲ್ಲ. ತುಂಬ ಖುಷಿ ಆಯಿತು. ಅಚ್ಚುಕಟ್ಟಾಗಿ ಪೂಜೆ ಮುಗೀತು ಅಂತಲೇ ಹೇಳ್ಬೋದು. ಸತ್ಯನಾರಾಯಣ ನಾರಾಯಣ ಸತ್ಯನಾರಾಯಣ ನಾರಾಯಣ ಲಕ್ಷ್ಮೀನಾರಾಯಣ. ಸತ್ಯನಾರಾಯಣ ಸ್ವಾಮಿ ಪೂಜೆದು ಏನು ವೈಬಿತ್ತು, ಅದು ಮನೆಯೆಲ್ಲ ತುಂಬ್ಕೊಬಿಟ್ಟಿತ್ತು. ನನಗೆ ಸತ್ಯನಾರಾಯಣ ಸ್ವಾಮಿ ಪೂಜೆಯಲ್ಲಿ ಕತೆ ಕೇಳೋದು ಅಂದರೆ ತುಂಬಾ ಇಷ್ಟ. ಇವರು ತುಂಬಾ ಚೆನ್ನಾಗಿ ಎಕ್ಸ್ಪ್ಲೈನ್ ಮಾಡಿದ್ರು, ಯಾವ್ಯಾವ ಥರ ಇರುತ್ತೆ ಸ್ವಾಮಿ ಪೂಜೆ ಅಂತ ಎಲ್ಲ. ನನಗಂತೂ ತುಂಬಾ ಖುಷಿಯಾಯಿತು. ಹಾಗೆ ನಮ್ಮನ್ನು ಕೂರಿಸಿ ಆರತಿ ಮಾಡಿದ್ರು. ಹೊಸ ಜೋಡಿಗೆ ಎಲ್ಲರೂ ಒಳ್ಳೆಯದಾಗಲಿ ಅಂತ ಆಶೀರ್ವಾದ ಮಾಡಿ ಅಂತ ಎಲ್ಲ ಹೇಳಿ ಪೂಜೆನ ಮುಗಿಸಿ ನಮಗೆ ಪ್ರಸಾದನ ತಿನ್ನೋದಕ್ಕೆ ಕೊಟ್ಟರು. ಇಲ್ಲಿಗೆ ನಮ್ಮನೆ ಸತ್ಯನಾರಾಯಣ ಸ್ವಾಮಿ ಪೂಜೆ ಮುಗ್ದಿತ್ತು. ಸಿಂಪಲ್ಲಾಗಿ ತುಂಬಾ ಖುಷಿಯಾಯಿತು. ಹಾಗೆ ಸ್ವಲ್ಪ ಫೋಟೋಶೂಟ್ ಎಲ್ಲ ನಡೀತು ನಮ್ಮದೂ ಕೂಡ. ಹಾಗೆ ನಾನು ಹೇಗೆ ಕಾಣಿಸ್ತಾ ಇದ್ವಿ ಅನ್ನೋದನ್ನು ನೀವು ಕಮೆಂಟ್ ಮಾಡಿ ತಿಳಿಸಿ. ಹಾಗೆ ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಾ ಇದ್ದೀರಾ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ, ತಡ ಮಾಡಬೇಡಿ ಅಂತ ಹೇಳ್ತಾ ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ನಿಮ್ಮ ಸಪೋರ್ಟ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ನನಗೆ ಒಂದು ವೀಡಿಯೋಗೂ. ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಥ್ಯಾಂಕ್ ಯು ಸೋ ಮಚ್ ಯು ಆಲ್.